ಸಿಂಹರಾಶಿ ಮಾರ್ಕೆಟಿಂಗ್ ಸಂಬಂಧಿತವಾದಂತಹ ಕೆಲಸಗಳಲ್ಲಿ ನಿಮಗೆ ಉತ್ತಮವಾದಂತಹ ದಿವಸವಾಗುತ್ತೆ. ವಿಶೇಷವಾದಂತಹ ಲಾಭಕ್ಕೆ, ವಿಶೇಷವಾದಂತಹ ಒಂದು ಶುಭ ವ್ಯವಸ್ಥೆಗೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಕಲೆಗಳನ್ನು ನೋಡಿ ಅಥವಾ ಪ್ರತಿಭೆಗಳನ್ನು ನೋಡಿ ಆನಂದ ಪಡ್ತೀರಿ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಜನಪ್ರಿಯತೆ ಹೆಚ್ಚಾಗ್ತಕ್ಕಂತಹ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಬಹಳ ಬೇಸರವಾಗುತ್ತೆ. ಓದನ್ನು ಬಿಟ್ಟು ಇನ್ನೆಲ್ಲ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುವಂಥದ್ದು. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಉದ್ಯಮಿಗಳು ಹೂಡಿಕೆ ಮಾಡುವ ವಿಚಾರದಲ್ಲಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಮುಂದಿನ ದಿನದಲ್ಲಿ ಮಾಡ್ತಕ್ಕಂತಹ ಹೂಡಿಕೆಗೆ ಸರಿಯಾದಂತಹ ಸೂಕ್ತವಾದಂತಹ ಸಮಯ ಯಾವುದು ಅದನ್ನು ತಿಳಿದು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ವೆಚ್ಚಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕೆಲಸ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು, ಅಂದರೆ ಇನ್ನಷ್ಟು ಮತ್ತಷ್ಟು ಸಂಪಾದನೆಯನ್ನು ಮಾಡಬೇಕು, ದುಡಿಬೇಕು ಅನ್ನುವಂಥ ಒತ್ತಡಗಳು ನಿಮಗೆ ಹೆಚ್ಚಾಗುವಂಥದ್ದಾಗುತ್ತೆ. ಸ್ನೇಹಿತರ ಬೆಂಬಲ ಪರಿಪೂರ್ಣವಾಗಿ ನಿಮಗೆ ಸಿಕ್ಕುವಂಥದ್ದು. ಮನೆಯಲ್ಲಿ ಉತ್ಸಾಹದ ವಾತಾವರಣ ಇರುವಂಥದ್ದು. ಶಿಸ್ತುಬದ್ಧವಾದಂತಹ ನಡವಳಿಕೆ ಮಾತ್ರ ಇರಬೇಕಾದಂತಹ ದಿವಸ ಇದು. ಬೇರೆಲ್ಲವೂ ಕೂಡ ಇರುತ್ತೆ, ಆದರೆ ಶಿಸ್ತನ್ನು ಮೀರಿ ವರ್ತಿಸಿದಾಗ ಅದರಿಂದ ಸಮಸ್ಯೆಗಳು, ತೊಂದರೆಗಳು ಆಗಬಹುದು ಅಂತ ಅರ್ಥ. ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸಣ್ಣ ಪುಟ್ಟ ಮಾತುಕತೆಗಳು ನಡೆಯುವಂಥದ್ದಿದೆ. ಮಹಾವಿಷ್ಣುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಮನೆಯಲ್ಲಿ ಕುಟುಂಬ ಸದಸ್ಯರ ಆರೋಗ್ಯದ ವ್ಯತ್ಯಾಸ ನಿಮ್ಮ ಮನಸ್ಸಿಗೆ ಬಹಳ ನೋವನ್ನು, ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಬೇರೆ ಯಾವ ಕೆಲಸಗಳಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರುವಷ್ಟರ ಮಟ್ಟಿಗೆ ನಿಮಗೆ ಅದು ತೊಂದರೆಯನ್ನು ಮಾಡುತ್ತೆ. ಸಣ್ಣ ಪುಟ್ಟ ಕನಸುಗಳೂ ಕೂಡ ನಾಶ ಆಗ್ತಕ್ಕಂತಹ ಸಾಧ್ಯತೆ. ಎಷ್ಟು ನೋವಾಗಬೇಡ ಅದರಿಂದ. ಆ ರೀತಿಯ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದು. ಯಾವುದೋ ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂತಹ ಅವಕಾಶಗಳು ದೊರಕುತ್ತೆ. ಮನೆಯ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ವಿದ್ಯಾರ್ಥಿಗಳ ಪರಿಶ್ರಮ ಫಲಪ್ರದಾಯಕವಾಗಿರುತ್ತೆ. ನೀವು ಎಷ್ಟು ಕಷ್ಟಪಡ್ತಿರೋ ಅಷ್ಟು ಅನುಕೂಲ ನಿಮಗೆ ಆಗುವಂಥದ್ದಿದೆ. ಸಮಯ, ಉದ್ಯೋಗದಲ್ಲಿ ಪ್ರಗತಿ, ಏನೋ ಸಾಧಿಸಿದಂತಹ ಅನುಭವ ಇವೆಲ್ಲವನ್ನು ನೋಡ್ತೀರಿ. ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುವಂತಹ ಒಂದು ಯೋಗ, ಆ ರೀತಿಯ ಒಂದು ಅವಕಾಶ, ಭಗವಂತನ ಸೇವೆ ಮಾಡೋದಕ್ಕೆ ಕಾಲ, ಇವೆಲ್ಲವೂ ಕೂಡ ಕೂಡಿ ಬರುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಅದು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಾಲ ಅಥವಾ ನಷ್ಟ ಆಗುವಂತಹ ದಿವಸ ಇದು. ಕೆಲವರು ನಿಮಗೆ ನಂಬಿಕೆ ದ್ರೋಹವನ್ನು ಮಾಡಬಹುದು. ತುಂಬ ಹುಷಾರಾಗಿರಬೇಕು. ನೀವೆಲ್ಲಾದರೂ ಆ ಎಚ್ಚರ ತಪ್ಪಿದ್ರಿ, ಆ ಒಂದು ಜಾಗ್ರತೆ ನಿಮ್ಮಲ್ಲಿ ಕಡಿಮೆ ಆಯಿತು ಅಂತಾದರೆ ಅಂತಹ ಕಷ್ಟಕ್ಕೆ, ನಷ್ಟಕ್ಕೆ ನೀವು ಒಳಗಾಗಬೇಕಾಗತ್ತೆ. ಬೇರೆಯವರ ಜೊತೆಯಲ್ಲಿ ಜಗಳ ಮಾಡ್ತಕ್ಕಂತಹ ವಿಷಯದ ಬದಲು ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಯಾತಕ್ಕೋಸ್ಕರ ನಾವು ಜಗಳ ಮಾಡಬೇಕಾಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ಸಾಕು. ನಿಮ್ಮ ಸ್ವಭಾವ ವರ್ತನೆಯಿಂದ ಸಂಬಂಧಪಟ್ಟಂಥವರಿಗೆ, ಸಂಬಂಧಿಕರಿಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಗಾಯತ್ರಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ಆ ಜಗನ್ಮಾತೆ ಇನ್ನಷ್ಟು ಮತ್ತಷ್ಟು ಹೆಚ್ಚಳ ಮಾಡಲಿ ಅನ್ನುವಂಥದ್ದು ಪ್ರಾರ್ಥನೆ. ಶುಭವಾಗಿ.